ಅದರದ್ದು. ಯಾವುದರದ್ದು? ಇಬ್ಬರದ್ದು. ಹೆಚ್ಚು ಮಾಡಿಸಿದ್ಯಾರು? ಅವರು ಯಾವ ವಿಷಯದಲ್ಲಿ ಜಗಳ ಮಾಡುವುದು? ಯಾವ ವಿಷಯದಲ್ಲಿ? ಯಾವ ವಿಷಯದಲ್ಲಿ? ನೀನು ಯಾವುದಕ್ಕೆ ಅಂತ ತಿಳಿ? ಈಗ ಎಲ್ಲದಕ್ಕೂ ಕಿವಿ ಕೊಟ್ಟದ್ದು ನೀನಲ್ವೋ, ಒಗ್ಗರಣೆ ಹಾಕಿದ್ದು ನೀನಲ್ವೋ? ನಾವೆಣಿಸುವುದು ಸಂಸಾರದ ವಿಷಯ ಅಂತ. ವಿಷಯದಲ್ಲ, ಬೇರೆ ವಿಷಯ. ಬೇರೆ ವಿಷಯ ಎಂತದ್ದು? ಒಂದು ಅಲ್ಲಿ ನನ್ನನ್ನು ಬಿಟ್ಟಿದ್ದಾರೆ ಅಂತ ತಲೆ ಬಿಸಿಯಲ್ಲಿ ಜಗಳ ಮಾಡುದು, ಮತ್ತೊಂದು ನನ್ನನ್ನು ಕರೀತಾ ಇದ್ದಾರೆ ಅಂತ ಹೇಳುವ ಬಿಸಿಯಲ್ಲಿ ಜಗಳ ಮಾಡುದು. ಒಳಗೆ ಜಗಳ ಮಾಡ್ಲಿಕ್ಕೆ ಆಗುದಿಲ್ಲಲ್ಲ, ಅದಕ್ಕೆ ಇಲ್ಲಿ ಜಗಳ ಮಾಡುದು. ಯಾರಾದ್ರೂ ನಿನ್ನಲ್ಲಿ ಆಗ ನಾನು ಏನು ಹೇಳಿದೆ? ಸಂಸಾರದ ವಿಷಯದಲ್ಲಿ ಸೂಕ್ಷ್ಮವಾಗಿದ್ದದನ್ನು ಹಿಗ್ಗಿಸಿ ದೊಡ್ಡದು ಮಾಡಿ ಬಗೆಹರಿಸಲಾಗದ ಹಂತಕ್ಕೆ ತರಬೇಡ ಅಂತ ಎಚ್ಚರಿಸಿದ್ದವುದು ಅಲ್ವೋ? ಹೌದು, ನಾನು ಹೇಳಿದ್ದೆ ಕೃಷ್ಣ. ಅಧಿಕ ವರ್ಷ ಯಾಕೆ ಗಂಡಸರಿಲ್ವ ಇಲ್ಲಿ? ಕಳಿಕೊಳ್ಳುವುದಿಲ್ವಾ? ನಾನು ಹೇಳಿದೆ, ಸಮಸ್ಯೆ ಬಂದ್ರೆ ಯುದ್ಧ ಆದ್ರೆ ನಿನ್ನನ್ನು ಕಳಿಸ್ತೇವ? ನಾವಲ್ವ ಮಾಡುವುದು? ಮತ್ತೆ ಇವರು ಮನೆಯಲ್ಲಿ ಕುಳಿತುಕೊಂಡು ದೊಡ್ಡ ದೊಡ್ಡ ಮಾತಾಡ್ತಾರೆ. ನೀನು ಮಾತಾಡಿದ್ರೆ ನಿನಗೆ ಹೊಡಿದ್ದೇನೆ. ನೀನು ಮಾತಾಡಿ ಇಷ್ಟು ಮಾಡಿದ್ದೆ. ಹೊಗಳಗೆ ಹಾಗಾಗಿ ಖಂಡಿತವನಾದ್ರೆ ಅದನ್ನು ಉಳಿಸುವುದು ಹೇಗೆ ಅಂತ ಗೊತ್ತುಂಟು. ಅವರನ್ನು ರಕ್ಷಿಸುವುದು ಹೇಗೆ ಅಂತ ನಿನ್ನಿಂದ ಪಾಠ ಕೇಳಬೇಕಾಗಿಲ್ಲ ನಾನು. ಅದನ್ನು ಹೇಳಿದ್ದು ಯಾರು ಯಾರಿಗೆ ಕಟ್ಟಿದ್ರು ಉಳಿತದೆ ಅಂತ ಹೇಳಿದ್ರೆ ಅಂತ ಆಗುದಿಲ್ಲ ಅವಳಿಗೆ. ಗಂಡ ಅಂತ ಹೇಳಿದ್ರೆ ಅಂತ ಅದು ಗೊತ್ತುಂಟ ನಿಮಗೆ? ಅಲ್ಲಿ ಕಟ್ಟಲಿಕ್ಕೆ ಜಾಗ ಅಂತ ಹೇಳಿ ಇಲ್ಲ ಅಂತ ಹೇಳಿ ನಿಮ್ಮ ಗುತ್ತಿಗೆ ಕಟ್ಟಿದ್ದ, ಇದಾದಿತ್ತು ಅಂತ ಹೇಳಿ ಕಟ್ಟಿದ್ದು. ನಿನಗೆ ಇವತ್ತು ಇನ್ನೆಷ್ಟು ಕಾರ್ಯಕ್ರಮ ಉಂಟು? ಇವತ್ತು ಇಲ್ಲ, ಇನ್ನು ಹೋಗುದು. ಎಲ್ಲಿಗೆ? ಹೆಂಡತಿ ಗರ್ಭಿಣಿ, ಹಾಗೆ ಸ್ವಲ್ಪ ಕೆಲಸ ಉಂಟು. ಅದು ಕೆಲಸ ಮುಗಿಸಿದ ಮೇಲೆ ಆದದ್ದಲ್ಲ. ಮತ್ತೆ ಈಗ ಇನ್ನೆಂಥದ್ದು ಕೆಲಸ? ಅಲ್ಲ, ಅದು ಬೇರೆ ಕೆಲಸ, ಇನ್ನು ನಡೆಯುವುದು ಬೇರೆ ಕೆಲಸ. ನೀನು ಇವತ್ತು ಒಪ್ಪಿದ ಕಾರ್ಯಕ್ರಮ ಏನಾದ್ರೂ ಇದ್ರೆ ನೀನು ಹೋಗ್ಬೋದಾ? ಇಲ್ಲಿ ನೀನಿದ್ದರೆ ಇದು ಹಾಳಾಗುದಲ್ಲದೆ ಇದನ್ನು ನೀನಾಗಿ ಹಾಳು ತೆಗೆಯುವುದಲ್ಲದೆ ಇಲ್ಲಿಂದ ಏನು ಬೇಜಾರ. ನೀನು ಹೋಗು. ನಾನು ಹಾಳಾಗ್ತೇನೆ, ಹಾಗಿದ್ದೇನೆ. ಹೌದೌದು, ಅದನ್ನೇ ಹೇಳಿದ್ದು. ಎಲ್ಲಿಗೆ? ಅದಕ್ಕೆ ಅಲ್ಲ, ನನಗೆ ಆ ಭೀತಿ ಉಂಟು. ನಾನು ಅದಕ್ಕೆ ಬರೋದಿಲ್ಲ ನಿಮ್ಮ ಜೊತೆ. ಬೇಡ ಬೇಡ, ಆಯ್ತು, ನಾನು ಬರ್ತೇನೆ. ಇದರಲ್ಲಿ ನನ್ನ ತಪ್ಪೇನಿಲ್ಲ ಕೃಷ್ಣ, ಏನಿಲ್ಲ. ನೀನು ಮತ್ತೆ ಮತ್ತೆ ಹೇಳಿದ್ರೆ ತಪ್ಪು ಪೂರ್ತಿ ನಿನ್ನದು ಅಂತ. ಇಲ್ಲದವನೇ ಇಲ್ಲ ಇಲ್ಲ ಅಂತ ಹೇಳಿ. ಆಯ್ತಾಯ್ತು. ಸೇರುವುದು ಕಷ್ಟ ಧರೆಯುಳು ರಾಮ 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 ಕೆಟ್ಟು ನಿಂತರ ಸೇರುವುದು ಕಷ್ಟ ಧರೆಯುಳು ರಾಮ ರಾಮ ರಾಮ. ನಾನು ಹುಟ್ಟಿದಾರಭ್ಯ ಕೇಳದ ಮಾತು ಕೇಳಿದೆ ರಾಮ ರಾಮ. ನಾನು ಹುಟ್ಟಿದಾರಭ್ಯ ಕೇಳದ ಮಾತು ಕೇಳಿದೆ ರಾಮ ರಾಮ. ನಡವಿಯೋಳು ಗಾತನ ಬಿಟ್ಟಿಲ್ಲಿಗೆ ಬಂದು ರಾಮ ರಾಮ. ಇವಳ ತುಷ್ಟತನದ ಮಾತ ಕೇಳುವುದಾಗಿದೆ ರಾಮ ರಾಮ. ಕೆಟ್ಟು ನಿಂತರ ಸೇರುವುದು ಕಷ್ಟ ಧರೆಯೋಳು ರಾಮ ರಾಮ ರಾಮ. ನನಗೀಗ ನಿನ್ನ ಹೆಸರು ನೆನಪಾಗಿತ್ತಾ ಇದೆ ರಾಮ. ಅದಕ್ಕೆ ಕಾರಣವೂ ಉಂಟು. ನಿನಗೊಬ್ಬಳು ಮಡದಿ ಇದ್ದಳು, ಸೀತಾ ಮಾತೆ, ಆದರ್ಶ ನಾರಿ, ಲೋಕ ಮಾತೆ. ಕಾನನದ ನಡೆಗೆ ನೀನು ನಡೆದು ನಿಂತಾಗ, ಪಿತೃವಾಕ್ಯ ಪರಿಪಾಲನೆಗೆ ಬೇಕಾಗಿ ನೀನು ವನಾಭಿಮುಖನಾಗಿ ನಡೆದಾಗ ನಿಮ್ಮೊಂದಿಗೆ ನಾನು ಬರುತ್ತೇನೆ ಎನ್ನುವಾಗಿ ಹೇಳಿದವಳ ಸೀತಾ ಮಾತೆ. ಏನು ಸೀತಾ ಮಾತೆಗೆ ತವರು ಮನೆ ಇರಲಿಲ್ವೇ? ಗಂಡನಿಗೆ ಕಷ್ಟ ಬಂತು ಎನ್ನುವ ಹಾಗೆ ತಿಳಿದು ಆಕೆ ತವರು ಮನೆಗೆ ಹೋಗಬಹುದಿತ್ತಲ್ಲ? ಇಲ್ಲ, ಪತಿಯ ಕಷ್ಟ ಅದು ನನ್ನ ಕಷ್ಟ, ನಾನೂ ಕೂಡ ಸಹಭಾಗಿಣಿ ಆಗಬೇಕು ಎನ್ನುವಂತ ಒಂದೇ ಒಂದು ಉದ್ದೇಶದಿಂದ ನಿನ್ನೊಡನೆ ಕಾನನದೆಡೆಗೆ ಬಂದವಳು ಸೀತಾ ಮಾತೆ. ಈಗ ನನಗೆ ನೆನಪಾಗುತ್ತಾ ಇದೆ, ನಾನು ನನ್ನ ಪತಿದೇವರಿಗೆ ಕಷ್ಟ ಬಂದರೂ ಕೂಡ ಈ ತವರ ಮನೆ ಎಡೆಗೆ ಬಂದೆ.
ಈ ತುಚ್ಛ ಮಾತುಗಳನ್ನು ನಾನು ಕೇಳಬೇಕಾಯಿತು? ನನ್ನ ಅತ್ತಿಗೆ ರುಕ್ಮಿಣಿ ದೇವಿ ಹೇಳಿದಂತಹ ಮಾತುಗಳದು ಅವಳ ಬಾಯಿಯಿಂದ ಬಂದಂತಹ ಮಾತುಗಳಲ್ಲ. ಸಮಸ್ತ ದ್ವಾರಕೆಯ ಮುಖವಾಣಿಯಾಗಿ ಅವಳೇ ಹೇಳಿದವಳಿಂದ ಆಡಿಸಿದ್ದದು. ಹುಟ್ಟಿದ ಆರೋಗ್ಯದಿಂದ ಇಂತಹ ತುಚ್ಛ ಮಾತುಗಳನ್ನು ಕೇಳಿದವಳಲ್ಲ ಈ ಸುಭದ್ರೆ. ಆದರೆ ಇದ್ದು ನಾನು ಇದನ್ನೆಲ್ಲ ಕೇಳಬೇಕಾಗಿ ಬಂತಲ್ಲ. ಇಲ್ಲ, ಕೆಟ್ಟು ನೆಂಟರ ಸೇರಬಾರದು. ಯಾವ ಕಾರಣಕ್ಕೂ ಕೂಡ ಕಷ್ಟ ಬಂದರೆ ತವರ ಮನೆಗೆ ಹೋಗಬಾರದು. ಪತಿಯ ಕಷ್ಟ ಅದು ನನ್ನ ಕಷ್ಟ ಎನ್ನುವಾಗ ತಿಳಿದು ಪತಿಯೊಂದಿಗೆ ನಾನು ಹೋಗಬೇಕಿತ್ತು, ಕಾಮ್ಯಕಾವರದಲ್ಲಿರಬೇಕಿತ್ತು. ರಾಮ ರಾಮ, ಈ ತುಚ್ಛ ಮಾತುಗಳನ್ನು ಕೇಳಿ ಬಿಟ್ಟೆನಲ್ಲ, ಸಹಿಸುವುದಕ್ಕಾಗಿ ಏನ ಮಾಡಲಿ ತಂಗಿ ಸೌಭದ್ರೆ, ತಂಗಿ ಸೌಭದ್ರೆ, ತನಗಾದ ಮಾನಭಂಗವನಿನೇ ಬೇಳು ಸೌಭದ್ರೆ. ಆನರ ಕೈಯಾಗಿ ಬಾಜಯ ಕೊಟ್ಟು ಮುಂದೆ ನಾನಿರೋಧವಾಗಿದಿನಲ್ಲಿ ಸೌಭದ್ರೆ. ಏನ ಮಾಡಲಿ ತಂಗಿ ಸೌಭದ್ರೆ, ತಂಗಿ ಅಳಬೇಡ. ಸೌಭಾಗ್ಯವತಿಯಾದ ನಿನ್ನ ಕಣ್ಣೀರು ದ್ವಾರಾವತಿಯ ಈ ಭೂಮಿಗೆ ಬಿತ್ತು ಅಂತಾದರೆ ಇಲ್ಲಿನ ಸರ್ವ ಸಂಪದ ಸೂರ್ಯ ಹೋಗುವುದಕ್ಕೆ ಬೇರೆ ಮಾಧ್ಯಮ ಬೇಕು ಅಂತ ನಾ ತಿಳಿಯುವುದಿಲ್ಲ. ನಿನಗೆ ದುಃಖ ಕೊಡುವುದಕ್ಕೆ ಅಲ್ಲಮ್ಮ. ಇಲ್ಲ, ರುಕ್ಮಿಣಿದು ತಪ್ಪಿಲ್ಲ ಅಣ್ಣ, ನನ್ನದೇ ತಪ್ಪು. ಅವಳದ್ದು ತಪ್ಪು ಅಂತಲೇ ನಾನು ನಿಂದಿಸಿದವಳು, ಬೇರೆ ಯಾವುದು ಬೇಡ. ನನ್ನ ಇಷ್ಟು ಮಂದಿ ಮಹಿಷಿಯರಲ್ಲಿ ರುಕ್ಮಿಣಿಗೆ ಹಾಗೆ ಬಿರುನುಡಿಯಿಂದ ನಿಂದಿಸಿದ ನನ್ನನ್ನು ಈ ತನಕ ನೀನು ನೋಡಿದ್ಯೋ, ಇಲ್ಲ ಅಣ್ಣ, ಕೇಳಿದ್ಯೋ? ಕೇಳು ಇಲ್ಲ. ಬೇಡ, ಈಗ ಮಾತಾಡಿದ ಅವಳನ್ನಾದ್ರೂ ನೀನು ಗಮನಿಸಿದ್ಯೋ? ನಿಂಗೆ ಯಾಕೆ ಅವಳಿಗೆ ಇಂತಹ ಮನಸ್ಥಿತಿ ಬಂತು? ಆಡುವಾಗ 4 ಮಾತು ಹೆಚ್ಚು ಆಡಿರಬಹುದು, ಆದರೆ ಆಡದ ಅವಳಾದ್ರೂ ಏನು ಮಾಡ್ತಾಳಮ್ಮ? ಸರಿಯಾದ ಮಾತನ್ನೇ ಹೇಳಿದ್ದಾಳೆ ಅವಳು. ಈಗ ನಿನಗೆ ಸರ್ವತ್ರ ಚಿಂತೆಯ ವ್ಯಾಪೃತವಾದದ್ದು ಯಾವ ಕಾರಣದಿಂದ? ಪತಿಯಾದವನು, ಪಾಲಿಸಬೇಕಾದವನು ಸಂಕಷ್ಟವನ್ನು ತಂದಿದ್ದಾನೆ. ಅವನ ದಶೆಯಿಂದ ನಮಗೆಲ್ಲ ಹಾನಿಯಾಗುತ್ತಾ ಉಂಟು ಎಂಬುದರಿಂದ ಅವಳಿಗೂ ಅದೇ ಆದರೆ ನಿನಗಾಗಬಹುದು ಅಂತಾದ್ರೆ ಅವಳಿಗಾದದ್ದನ್ನು ತಪ್ಪು ಅಂತ ನಾನು ಯಾವ ನಾಲಿಗೆಯಿಂದ ಹೇಳಮ್ಮ? ಇದರಲ್ಲಿ ತನ್ನ ಸೌಭಾಗ್ಯವನ್ನು ಉಳಿಸಿಕೊಳ್ಳುವುದಕ್ಕೆ ಆಡಿದಂತಹ ರುಕ್ಮಿಣಿ ಅವಳೊಬ್ಬಳ ಮನದ ಭಾವವನ್ನು ಆಡಿದ್ದಾಳೆ ಅಂತ ತಿಳಿದೆಯಾ? 16,007 ಮಂದಿ ಅವಳ ಬೆನ್ನ ಹಿಂದೆ ಇದ್ದಾರೆ. ಅವಳೆಲ್ಲರ ಪ್ರತಿನಿಧಿಯಾಗಿ ಇವಳು ಆಡ್ತಾ ಇದ್ದಾಳೆ. ಅವರೆಲ್ಲರ ಮುಖವಾಣಿ ಈಗ ನಿನ್ನ ಮನದಲ್ಲಿ ಚಿಕ್ಕದು ಅಂತ ಆಡಿದ್ದಲ್ಲ, ಹಾಗೆ ಅಂತ ಅವರದ್ದು ಹಗುರವಾದದ್ದು ಅಂತ ತಿರಸ್ಕರಿಸಬಹುದಾದದ್ದೇನಮ್ಮ? ನನ್ನ ಪ್ರಾಣ ಹೋಗುತ್ತದೆ ಅಂತ ಆದಾಗ ಮಾನ ಪ್ರಾಣಗಳನ್ನು ನನ್ನಲ್ಲೇ ನಿಕ್ಷೇಪಿಸಿದಂತಹ ಅವಳು ಹೀಗಲ್ಲದ ಮತ್ತೆ ಹೇಗಾಡುವುದಕ್ಕೆ ಸಾಧ್ಯವಾಗುವುದು? ನಾನಾದರೂ ಅತ್ಯಾಪ್ತನಾದಂತಹ ನನ್ನ ಸಖನಾಗಿ ಭಾವನಾಗಿ ನಾನು ಕೊಂಡಾಡಿದಂತಹ ಪಾರ್ಥನೆ ಹೀಗೆ ನನಗೆ ಪ್ರತಿಕೂಲಿಯಾಗಿ ಪ್ರತಿಜ್ಞಾಬದ್ಧನಾಗಿ ರಕ್ಷಿಸ್ತೇನೆ ಅಂತ ಹೊರಟ್ರೆ ದೂರ ಅಲ್ಲದೆ ನನಗಾದರೂ ಮಾರ್ಗ ಏನುಂಟು? ದೂರ ಆದರೆ ಸಂಭಾವ್ಯವಾಗಿ ಅವರನ್ನು ಉಳಿಸುವುದಕ್ಕೆ ನನ್ನನ್ನು ನಾನು ಕಳೆದುಕೊಳ್ತೇನೋ ಅಂತ ಅವರಿಗೆ ಪಾಪ ಆತಂಕ. ಸನ್ನಿವೇಶ ಅರ್ಥ ಮಾಡಿಕೊ. ನೀ ಕಣ್ಣೀರ್ಗರೆಯಬೇಕು ಅಂತ ಆಡಿದಲ್ಲ, ದುಃಖ ನನಗಿಲ್ವೇನಮ್ಮ? ನಿನ್ನ ಸಂಕಷ್ಟವು ನನಗೆ ಅರ್ಥವಾಗುತ್ತದೆ, ನನ್ನ ಮನಸ್ಥಿತಿ ನಿನಗೆ ಅರ್ಥವಾಗಿದೆ. ಆದ್ರೆ ನಾನು ಇದಕ್ಕೊಂದು ಹೇಗಣ್ಣ ಮಂಗಲವನ್ನು ಹಾಡುವುದು? ಎಲ್ಲರಿಗೂ ಇದರಿಂದ ದುಃಖವೇ ಆಗುತ್ತದೆ ಅಂತ ಆದ್ರೆ ಹೊರಬರುವುದಕ್ಕೆ ಮಾರ್ಗ ಕಾಣ್ತದೆ. ಅರಸನಲ್ಲಿಗೆ ಹೋಗಿ ಸಂಧಾನವನ್ನು ಮಾಡಿ ಅರಸನಲ್ಲಿಗೆ ಹೋಗಿ ಸಂಧಾನವನ್ನು ಮಾಡಿ ಭರದಿಗಯನಗೊಂಡು ಬಾರಿಸು ಭದ್ರೇ. ಕುರುರಾಯ ಪರಿಹಾಸ್ಯ ಮಾಡದಂದದಿಯೇ, ಕುರುರಾಯ ಪರಿಹಾಸ್ಯ ಮಾಡದಂದದಿ ನರನಿನ ನಿಲ್ಲದೆ ಹೋಗಿ ಅರಸನಲ್ಲಿಗೆ ಹೋಗಿ ಸಂಧಾನವನ್ನು ಮಾಡಿ ಭರದಿಗ
ಮನದ ರಸ ಎಂಬ ಭಾವ ನಿನ್ನಲ್ಲಿ ಇದ್ದದ್ದರಿಂದಲೇ ನೀನಿಷ್ಟು ವ್ಯಾಕುಲ ಚಿತ್ತಳಾದದ್ದಾದರೆ ಸಮಸ್ಯೆಯನ್ನು ಸೃಷ್ಟಿ ಮಾಡಿದವನಲ್ಲಿ ಪರಿಹಾರ ಸೂತ್ರವನ್ನು ಅಪೇಕ್ಷಿಸುವುದು ತಪ್ಪೇನೂ ಆಗುವುದಿಲ್ವಲ್ಲ? ಇಲ್ಲ ಅಣ್ಣ. ಸಾಂಸಾರಿಕವಾಗಿ ಯಾವ ಜಂಜಡಕ್ಕೆ ನಾವು ಸಿಲುಕಿ ನಲುಗುತ್ತಾ ಇದ್ದೇವೆ ಅಂತ ಮನವರಿಕೆ ಮಾಡಿಸುವುದಕ್ಕೆ ಅವ ತಾಳ್ಮೆಯಿಂದ ಕೇಳುವಂತೆ ಹೇಳುವವರನ್ನು ಕಳಿಸುವ ಅಂತಿದ್ದೇನೆ. ಹೋಗಿ ಬರ್ತೀಯ?